ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಊರಿಂದ ಅಮ್ಮ ಬಂದಿದ್ದಾರೆ. ಸೊ ನಮ್ಮ ರಿಲೇಟಿವ್ ಮದುವೆ ಇತ್ತು, ಅವ್ರ ಅಣ್ಣನ ಮಗ ಆಗಬೇಕು. ಸೊ ಮದುವೆ ಇತ್ತು, ಮದುವೆಗೆ ಅಂತ ಬಂದಿದ್ದಾರೆ. ಏನಮ್ಮ, ಏನು ಸಮಾಚಾರ? ಏನಿಲ್ಲ ಕಣ. ಹಾಯ್ ಅಮ್ಮು. ಹಾಯ್. ಹಾಯ್. ಯಾವಾಗ ಬಂದ್ರಿ? ನಿನ್ನೆ ರಾತ್ರಿ. ಎಸ್ ಫ್ರೆಂಡ್ಸ್, ಮದುವೆ ಇತ್ತು. ಸೊ ಹಾಗಾಗಿ ಊರಿಂದ ಬಂದಿದ್ದಾರೆ. ಸೊ ಮದುವೆಗೆ ರೆಡಿ ಆಗಬೇಕು, ರೆಡಿಯಾಗಿ ಹೊರಡಬೇಕು. ಸೊ ರೆಡಿಯಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಹಾಗೆ ನೋಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ಅಮ್ಮ ಊರಿಂದ ಸಪೋಟ ಹಣ್ಣು ತಂದಿದ್ದಾರೆ. ನಮ್ಮದೇ ಮರ ಇದೆ. ಸೊ ಅದನ್ನು ವಾಶ್ ಮಾಡಿ ನೀರು ಸೋರಲಿಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕನಕಾಂಬರ ಹೂವು ತೊಗೊಂಬಂದಿದ್ರು, ಅದನ್ನು ಕೂಡ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ. ಕನಕಾಂಬರ ಹೂವು ಬಗ್ಗೆ ನನಗೆ ಕೆಲವು ಮಾಹಿತಿ ಗೊತ್ತಾಯಿತು, ಅದ್ರ ಬಗ್ಗೆ ಹೇಳೋಣ ಅಂತ ತಗೊಂಡೆ. ಕನಕಾಂಬರ ದೇವರಿಗೆ ಶ್ರೇಷ್ಠ ಅಲ್ಲ ಅಂತಾರೆ, ಯಾಕೆಂದರೆ ಅದಕ್ಕೆ ದಳ ಇಲ್ವಂತೆ. ಸೊ ಹಂಗಾಗಿ ಶ್ರೇಷ್ಠ ಅಲ್ಲ ಅಂತ ಮೊನ್ನೆ ಯಾರೋ ಹೇಳಿದರು. ಸೊ ಇದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಹೇಳಿದೆ. ಸೊ ಒಂದೊಂದು ಕಡೆ ಟೀ ಕೂಡ ರೆಡಿ ಆಗ್ತಾಯಿದೆ. ಸೊ ಟೀ ಕುಡಿದ್ಬಿಟ್ಟು ರೆಡಿ ಆಗೋಣ ಅಂತ. ಸೊ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡಿದ್ದೆ. ಸೊ ಅದರದ್ದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದು ನಾಟಿ ಕೋಳಿ ಮೊಟ್ಟೆ ಅಮ್ಮ ಊರಿಂದ ತಂದಿದ್ರು. ಬಿರಿಯಾನಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂದರೆ, ಈರುಳ್ಳಿ, ಇದು ಪಲಾವ್ ಎಲೆ ನಾನೇ ಟೆರಸಲ್ಲಿ ಒಂದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ, ಅರ್ಧ ಹೋಳು ನಿಂಬೆಹಣ್ಣು, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಗರಂ ಮಸಾಲ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಮತ್ತು ಒಂದು ಅರ್ಧ ಸ್ಪೂನು, 1 ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ಆಯಿಲ್ ಕೂಡ ಬಿಸಿ ಆಗಿದೆ. ಅದಕ್ಕೆ ಇವಾಗ ನಾನು ಪಲಾವ್ ಎಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ಸ್ಪೈಸಸ್ ಐಟಮ್ಗಳನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಈ ಥರದ್ದು ಯಾವುದೂ ಹಾಕ್ಕೊಂಡಿಲ್ಲ. ಈ ಪಲಾವ್ ಎಲೆ ಅರೋಮ ಬಂದು ನಂಗೆ ತುಂಬ ಇಷ್ಟ. ಕೆಲವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇವಾಗ ಈರುಳ್ಳಿ, ಪಲಾವ್ ಎಲೆ, ಹಸಿಮೆಣ್ಸಿನ್ಕಾಯಿ 3 ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇದು ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ನಾನು ಇದಕ್ಕೆ ಟೊಮೊಟೊನೇ ಆ್ಯಡ್ ಮಾಡ್ಕೊತೀನಿ. ಸೊ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಟೊಮೊಟೊ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಉಪ್ಪನ್ನು ನಾನು ಟೊಮೊಟೊ ಹಾಕಿದ ತಕ್ಷಣ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಪಲಾವ್ ಎಲೆ ಆ್ಯಡ್ ಮಾಡಿಕೊಂಡ್ರೆ ಸ್ಪೈಸಸ್ ಐಟಮ್ ಹಾಕ್ಕೊಳ್ಳಲ್ಲ, ಸ್ಪೈಸಸ್ ಐಟಮ್ ಹಾಕ್ಕೊಂಡ್ರೆ ಪಲಾವ್ ಎಲೆ ಹಾಕ್ಕೊಳ್ಳಲ್ಲ. ಪಲಾವ್ ಎಲೆ ಅಂದರೆ ನಾನು ತೋರಿಸಿದ್ನಲ್ಲ ಇವಾಗ, ಆ ಎಲೆ 2 ಥರದಲ್ಲಿ ನಾನು ಮೊಟ್ಟೆ ಪಲಾವು, ಮೊಟ್ಟೆ ಬಿರಿಯಾನಿನ ಮಾಡ್ಕೋತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು.
ನೋಡಿ ಇವಾಗ ಟೊಮೊಟೊ ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ನಾನು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತೇಜು ಅವ್ರದ್ದು ಬಿರಿಯಾನಿ ಮಸಾಲನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಮಸಾಲೆ ಐಟಮ್ ಅಂದರೆ ನಾನು ಇಷ್ಟೇ ಹಾಕ್ಕೊಂಡಿರೋದು, ಇನ್ನೇನು ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮೊಟ್ಟೆನ ಸುಲಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ನಾನು. ಸೊ ಈ ಥರ ನಾವು ಒಗ್ಗರಣೆಲೆ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ವಿಷಲ್ ಆದರೂ ಕೂಡ ಮೊಟ್ಟೆ ಓಪನ್ ಆಗಲ್ಲ. ಸೊ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಒಂದು 5-10 ನಿಮಿಷ ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆನ ನೋಡಿಕೊಂಡು. ಸೊ ನೆಕ್ಸ್ಟು ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ನಾನು ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಆ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಪಲಾವು ಬಿಸಿನೀರು ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದ್ರ ತಕ್ಕಾಗೆ ನಾನು ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ನೀರನ್ನ ಅಳತೆ ಮಾಡಿ ಹಾಕ್ಕೊಂಡಿಲ್ಲ, ನಾನು ಹಾಗೆ ಒಂದು ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಅಳತೆ ಬೇಕು ಅಂದರೆ ನೀವು ಯಾವ ಥರ ನೀರು ಯೂಸ್ ಮಾಡ್ತೀರಾ ಆ ಥರನೇ ಹಾಕ್ಕೊಳ್ಳಿ. ಸೊ ಇವಾಗ ಕುದೀತಾ ಇದೆ. ನಾನಿವಾಗ ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಸೊ ಅದಕ್ಕೆ ನಾನು ಇವಾಗ 1 ಸ್ಪೂನ್ 1.5 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಲಾವು ಬಿರಿಯಾನಿ ಇಂಥದಕ್ಕೆಲ್ಲ ತುಪ್ಪ ಆ್ಯಡ್ ಮಾಡ್ಕೊತೀನಿ. ಬಟ್ ಸ್ವೀಟ್ ಐಟಮ್ ಅಂದರೆ ನಮ್ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ, ಸೊ ಸ್ವೀಟ್ಗೆ ಹಾಕಲ್ಲ. ಪಲಾವು ಬಿರಿಯಾನಿ ಅಂದರೆ ಹಾಕ್ಕೋತೀವಿ ಫ್ರೆಂಡ್ಸ್. ಸೊ ಫೈನಲಾಗಿ ಇಷ್ಟೇನೆ. ಇದನ್ನು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಕೊಂಡ್ರೆ ಮೊಟ್ಟೆ ಬಿರಿಯಾನಿ, ಮೊಟ್ಟೆ ಪಲಾವ್ ಏನು ರೆಡಿ ಆಗುತ್ತೆ. ಸೊ ಫೈನಲಾಗಿ ವಿಷಲ್ ಹೊಡೆದಿದೆ ನೋಡಿ, ಈ ಥರ ಬಂದಿದೆ. ನಮ್ಮ ಹಸ್ಬೆಂಡ್ ಮಿಕ್ಸ್ ಮಾಡ್ತೀನಿ ನಾನು ಕೊಡು ಅಂತೇಳಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಅಂತ ಅವರೇ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಮೊಟ್ಟೆ ಪಲಾವ್, ಮೊಟ್ಟೆ ಬಿರಿಯಾನಿ ಜೊತೆ ನಾನು ರಾಯ್ತ ಕೂಡ ಮಾಡಿದ್ದೆ. ಸೊ ಈಗ ನಾನು ನಮ್ಮ ಮನೆಯವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ನನ್ನ ಹಸ್ಬೆಂಡ್ಗೆ ಯಾವ ಥರ ಬಂದಿದೆ ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಫೈನಲಿ ನಮ್ಮ ಮನೆಯವ್ರಿಗೆ ನಮ್ಮಮ್ಮು ಫ್ರಾಂಕ್ ಮಾಡ್ತೀನಿ ಅಂತೇಳಿ ಟೀ ಅಂತೇಳಿ ಎತ್ಕೊಂಡೋಗಿ ಫ್ರಾಂಕ್ ಮಾಡೋಕ್ಕೆ ಹೋದ್ಲು. ಬಟ್ ಅವರು ಫ್ರಾಂಕ್ ಆಗಲಿಲ್ಲ. ಸೊ ಅದೊಂದು ಲಾಸ್ಟ್ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.